ಮಂಜುನಾಥ್ ಸರ್ ಅವರು ಬಂದು ಸನ್ಮಾನಿಸಬೇಕು. ಪಡ್ಶೆಟ್ಟಿ ಮೇಡಮ್ ಮಹಿಳಾ ಶಿಕ್ಷಕರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ. ದಿನಗಳಲ್ಲಿ ತಾವುಗಳು ಸಹ ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರುಗಳು ತಾವು ಅಭಿನಂದಿಸಬೇಕು. ಧನ್ಯವಾದಗಳು. ನಾನು ಚನ್ನಬಸವ ಧರ್ಮರಾಯ ಕೊರಳ್ಳಿ. ನನ್ನ ತಂದೆ ಹೆಸರು ಧರ್ಮರಾಯ ಕೊರಳ್ಳಿ, ನನ್ನ ತಾಯಿ ಹೆಸರು ಪ್ರೇಮ ಕೊರಳ್ಳಿ. ನಾನು SBR ಕಾಲೇಜಿನಲ್ಲಿ ಕಲಿತಿದ್ದೇನೆ ಹಾಗೂ ನನಗೆ ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 190ನೇ ಸ್ಥಾನ ಹಾಗೂ ರಾಜ್ಯಕ್ಕೆ 13ನೇ ಸ್ಥಾನ ಗಳಿಸಿದ್ದೇನೆ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 1ನೇ ಸ್ಥಾನ ಗಳಿಸಿದ್ದೇನೆ. ಇದೆಲ್ಲ ನನ್ನ ತಂದೆ ತಾಯಿ ಹಾಗೂ ನನ್ನ ಕಾಲೇಜಿನ ಶಿಕ್ಷಕರು ಹಾಗೂ ಈ ಶರಣನ ಕೃಪೆಯಿಂದಲೇ ಆಗಲು ಸಾಧ್ಯವಾಯಿತು. ಹಾಗೂ ಇನ್ನು ಉಳಿದ ವಿದ್ಯಾರ್ಥಿಗಳೆಲ್ಲರೂ ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಕಲಬುರಗಿಯ ಹೆಸರನ್ನು ಮೇಲೆತ್ತಲು ಪ್ರಯತ್ನಿಸಬೇಕು ಹಾಗೂ ಚೆನ್ನಾಗಿ ಓದಬೇಕು. ಅಂದ್ರೆ ಅದು ಕಾಲೇಜಲ್ಲಿ ಮಾಡಿಸ್ತಿಲ್ಲ. ನನಗೆ 9ನೇ ತರಗತಿಯಿಂದಲೇ ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ನಾನು SBRಗೆ ಜಾಯಿನ್ ಆದೆ. ಅಲ್ಲಿ ಕೋಚಿಂಗ್ ಕೊಡುತ್ತಿದ್ದರು. ಅದು ಹಾಗೆ ನಾನು ನೀಟ್ ಪರೀಕ್ಷೆಗಾಗಿ ನಾನು ಕೆಲಸ ಮಾಡಿದೆ. ಆದ್ದರಿಂದ ಮತ್ತು ನನಗೆ ನೀಟ್ ಸಾಧಿಸುವುದು ಗುರಿಯಾಗಿತ್ತು. ಅದಕ್ಕೆ ನಾನು ದಿನಾಲೂ 6 ತಾಸು ನೀಟಿಗಾಗಿ ಇಟ್ಟಿದ್ದೆ. ಅದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಚೆನ್ನಾಗಿ ಓದುತ್ತಿದ್ದೆ ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲವನ್ನು ಬರೆದೆ. ಆದ್ದರಿಂದ ನನಗೆ ನೀಟ್ ಪರೀಕ್ಷೆ ಬರೆಯಲು ತುಂಬಾ ಸರಳವಾಯಿತು. JEE, ನೀಟ್, KCET ಎಲ್ಲವನ್ನು ಬರೆದೆ ಹಾಗೂ ದಿನಾಲೂ ಅದಕ್ಕಾಗಿ ಸಮಯವನ್ನು ಇಟ್ಟಿದ್ದೆ. ಆದ್ದರಿಂದ ನನ್ನ ಪರೀಕ್ಷೆ ಚೆನ್ನಾಗಿ ಹೋಯಿತು. ಈ ನೀಟ್ ಹಾಗೂ ಇಂಥ JEE ಪರೀಕ್ಷೆಗೆ ತಯಾರಾಗುವ ವಿದ್ಯಾರ್ಥಿಗಳು ಹೇಳುವುದೇನೆಂದರೆ, ನೀವು ಈ ಸೋಷಿಯಲ್ ಮೀಡಿಯಾವನ್ನು ಬಿಟ್ಟು ಹಾಗೂ ನಿಮ್ಮ ಗುರಿಯತ್ತ ಯಾವಾಗಲೂ ನಿಮ್ಮ ದಾರಿ ಇರಬೇಕು ಹಾಗೂ ನಿಮ್ಮ ಶಿಕ್ಷಕರು ಹಾಗೂ ಪಾಲಕರ ಸಲಹೆ ಹಾಗೂ ಎಲ್ಲ ಶಿಕ್ಷಕರ ಸಲಹೆಯಿಂದ ನೀವು ಚೆನ್ನಾಗಿ ಮಾಡಬಹುದು. ಪರೀಕ್ಷೆಯಲ್ಲಿ ನಮ್ಮ ಮಗನಾಗಿರ್ತಕ್ಕಂಥ ಚನ್ನಬಸವ ದೇಶಕ್ಕೆ 190ನೇ ರ್ಯಾಂಕು, ಕರ್ನಾಟಕಕ್ಕೆ 13ನೇ ಶ್ರೇಣಿಯಲ್ಲಿ ಸ್ಥಾನವನ್ನು ಪಡೆದಿರ್ತಾನೆ. ಕಲಬುರಗಿಯ ಪ್ರತಿಷ್ಠಿತ ಶರಣಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ನನ್ನ ಮಗ 1ರಿಂದ 5ನೇ ತರಗತಿ ಆಳಂದ ನಗರದಲ್ಲಿ ಓದಿದ್ದು, 6ರಿಂದ 10ನೇ ತರಗತಿ ಜವಾಹರ್ ನವೋದಯದಲ್ಲಿ ಓದುತ್ತಿರುವಾಗಲೇ ಈ ವಿದ್ಯಾರ್ಥಿಗೆ ಒಂದು ಉನ್ನತ ಸ್ಥಾನವಾಗಿರ್ತಕ್ಕಂಥ ಯಾವುದಾದ್ರೂ ಪರೀಕ್ಷೆಯನ್ನು ಬರೀಬೇಕೆಂಬ ಹಂಬಲ ಇತ್ತು. ಆ ನಿಟ್ಟಿನಲ್ಲಿ ನವೋದಯ ಶಾಲೆಯಿಂದಲೇ ಆತ ಪ್ರಯತ್ನವನ್ನು ಆರಂಭಿಸಿದ್ದ. SBRನಲ್ಲಿ ಉಚಿತ ಸೌಲಭ್ಯವನ್ನು ಪಡೆದು ಮತ್ತು ಆ ಸಂಸ್ಥೆಯ ಒಂದು ಎಲ್ಲ ಶಿಕ್ಷಕ ವರ್ಗದವರ ಪ್ರೋತ್ಸಾಹ ಮತ್ತು ಶರಣನ ಕೃಪೆಯಿಂದ ಮತ್ತು ನಮ್ಮ ಎಲ್ಲರ ಶುಭ ಹಾರೈಕೆಯಿಂದ ಆತ ಉನ್ನತ ಸಾಧನೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ ಮುಂದಿನ ಭವಿಷ್ಯದಲ್ಲಿ ಓದುವಂತ ಎಲ್ಲ ನಮ್ಮ ಕಲಬುರಗಿ ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡುವ ಮಟ್ಟಿಗೆ ಒಳ್ಳೆಯ ಓದಿ ನಮ್ಮ ತಂದೆ ತಾಯಿಯ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ಹೇಳಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘ ನಮಗೆ ಅತಿ ಪ್ರೀತಿಯಿಂದ ಕರೆಯಿಸಿ ನಮ್ಮ ಮಗನಿಗೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಮಾಡಿದ್ದಕ್ಕಾಗಿ ಆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಉಪನ್ಯಾಸಕ ವೃಂದಕ್ಕೆ ನಾನು ಆಭಾರಿಯಾಗಿರುತ್ತೇನೆ.